ಹುಬ್ಬಳ್ಳಿ ಧಾರವಾಡದ ಅನ್ನದಾತರಿಗೆ ಮತ್ತೊಂದು ಬರೆ. ಬಿತ್ತನೆ ಬೀಜ ಗೊಬ್ಬರದ ಬೆಲೆ ಏರಿಕೆ ಆಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಬರ, ಮತ್ತೊಂದು ಕಡೆಯಲ್ಲಿ ಮಳೆ ಹಾನಿ, ಮತ್ತೊಂದು ಕಡೆಯಲ್ಲಿ ಈಗ ನೋಡಿದ್ರೆ ಬಿತ್ತನೆ ಬೀಜ ಗೊಬ್ಬರದ ಬೆಲೆ ಕೂಡ ಏರಿಕೆಯಾಗಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡೋದಕ್ಕೆ ಸಿದ್ಧತೆಯನ್ನ ರೈತರು ಮಾಡ್ಕೊಳ್ತಾ ಇದ್ರೆ ಬೆಲೆ ಏರಿಕೆಯ ಬಿಸಿ ಅವರನ್ನ ತಟ್ತಾ ಇದೆ. ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜವನ್ನ ವಿತರಣೆ ಮಾಡ್ತಾರೆ, ಆದರೆ ಅದರ ದರ ಹೆಚ್ಚಳ ಆಗಿದೆ. ಕೃಷಿ ಇಲಾಖೆಯಿಂದ ವಿತರಿಸುವಂತ ಬೇರೆ ಬೇರೆ ರೀತಿಯ ಬಿತ್ತನೆ ಬೀಜಗಳು ಕಳೆದ ಬಾರಿಗಿಂತ ಗಮನಿಸಿದ್ರೆ ಈ ಬಾರಿ 4 ರಿಂದ 6 ರೂಪಾಯಿ ಹೆಚ್ಚಳ ಆಗಿದೆ. ಯೂರಿಯಾ ಹಾಗೂ ಡಿಪಿಎ ಗೊಬ್ಬರದ ರೇಟ್ ಕೂಡ ಜಾಸ್ತಿ. ಕಳೆದ ವರ್ಷ ಮಳೆ ಇರಲಿಲ್ಲ, ಬಹಳ ಕಂಗಾಲಾಗಿದ್ರು ರೈತರು. ಈ ಬಾರಿ ಒಂದ್ ಕಡೆ ಬರ ಇತ್ತು, ಈಗ ಒಳ್ಳೆ ಮಳೆ ಆಗ್ತಾ ಇದೆ. ಹಾಗಾಗಿ ಇನ್ನೇನು ಬಿತ್ತನೆ ಮಾಡುವ ಅಂತ ಹೋದ್ರೆ ಅಲ್ಲಿ ರೇಟ್ ನೋಡಿ ಹೌಹಾರಿದ್ದಾರೆ. ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜವನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ, ಆದರೆ ಅದರ ದರ ಕೂಡ ಹೆಚ್ಚಾಗಿರೋದ್ರಿಂದ ಮತ್ತೊಂದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗ ರೈತ ಕಂಗಾಲಾಗಿದ್ದಾನೆ, ಸಂಕಷ್ಟದಲ್ಲಿದ್ದಾನೆ. ಒನ್ ಟು ಡಬಲ್ ಹೆಚ್ಚಾದ ರೇಟ್ ಡಬಲ್ ಮಾಡಿ ಇವತ್ತು ಬೀಜ ಗೊಬ್ಬರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಕರ್ನಾಟಕ ರಾಜ್ಯದ ಸಮಸ್ತ ರೈತರ ಪರವಾಗಿ ಹಾಗೂ ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ರೈತ 4-5 ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿ ಭೀಕರ ಬರಗಾಲಕ್ಕೆ ತುತ್ತಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನೆ. ಇನ್ನೂ ಸಾಯುವ ಸ್ಥಿತಿಯಲ್ಲಿದ್ದಾರೆ. ಹೋದ ವರ್ಷವೂ ಕೂಡ ಪೂರ ಬರಗಾಲ ಬಿದ್ದಿದೆ. ಬರಗಾಲ ಬಿದ್ದಿದ್ದು ತಾವು ನೋಡಿದಿರ, ನಮ್ಮ ಸರ್ಕಾರಕ್ಕೂ ಗೊತ್ತಿದೆ. ಇವತ್ತಿಗೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಮೊದಲೇ ರೈತರು ಸಂಕಷ್ಟದಲ್ಲಿದ್ದಾರೆ. ಅಷ್ಟೋ ಇಷ್ಟೋ ಬೆಳೆ ಆದ್ರೂ ಬೆಳೆಯೋಣ ಅಂತಂದ್ರೆ ಈಗ ಎಲ್ಲದರ ರೇಟ್ ಕೂಡ ಜಾಸ್ತಿ. ರೈತರು ಏನು ಹೇಳ್ತಾ ಇದ್ದಾರೆ, ಜೊತೆಗೆ ಈ ದರ ಏರಿಕೆಗೆ ಕಾರಣ ಏನು, ಇದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ? ಅಶ್ವಿನಿ, ಪ್ರಮುಖವಾಗಿ ಈ ಒಂದು ಕಳೆದ 4-5 ವರ್ಷಗಳಿಂದ ಸರಿಯಾದಂತ ಒಂದು ಅಂದ್ರೆ ಹಿಂಗಾರು ಆಗಲಿ ಮುಂಗಾರು ಹಂಗಾಮಿನಾಗಲಿ ಈ ಒಂದು ಸರಿಯಾಗಿ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಹೀಗಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಆತಂಕದಲ್ಲಿದ್ದಂತ ರೈತರಿಗೆ ರಾಜ್ಯ ಸರ್ಕಾರ ಸದ್ದಿಲ್ಲದಂತ ಒಂದು ಬೆಲೆ ಏರಿಕೆ ಶಾಕ್ ಅನ್ನು ನೀಡಿದೆ. ಈಗಾಗಲೇ ಯಾವುದೇ ರೀತಿಯಂತ ಸಾಲ ಸೂಲವನ್ನ ಮಾಡಿ ಆತಂಕದಲ್ಲಿದ್ದಂತ ರೈತರಿಗೆ ಮತ್ತೊಂದು ಸದ್ಯ ರಾಜ್ಯ ಸರ್ಕಾರ ಬರೆ ಎಳೆದಂತಾಗಿದ್ದು, ಈ ಒಂದು ಮುಂಗಾರಿನ ಹಂಗಾಮದಲ್ಲಿ ಸಿದ್ಧತೆಯಲ್ಲಿ ತೊಡಗಿಕೊಂಡಿರುವಂತಹ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸದ್ಯ ಮಳೆಯೇನೋ ಆಗಿದೆ. ಆದರೆ ಮಳೆಯ ನಡುವೆಯೂ ಕೂಡ ಬಿತ್ತನೆ ಸಿದ್ಧತೆಯಲ್ಲಿ ತೊಡಗಿಕೊಂಡಂತ ರೈತರು ಇನ್ನೇನು ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಖರೀದಿ ಮಾಡಲು ಹೋದಂತ ಸಮಯದಲ್ಲಿ ಸದ್ಯ ಬೆಲೆ ಏರಿಕೆ ಶಾಕ್ ಆಗಿದೆ. ಹೀಗಾಗಿ ಸದ್ಯ ರೈತರಿಗೂ ಕೂಡ ಈ ಒಂದು ವಿಚಾರ ಕುರಿತಂತೆ ಕೂಡ ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಯಾವುದೇ ರೀತಿಯಂತ ಮುನ್ಸೂಚನೆಯನ್ನು ನೀಡಿಲ್ಲ. ಹೀಗಾಗಿ ಇವೆಲ್ಲವುಗಳನ್ನ ಗಮನದಲ್ಲಿಟ್ಟುಕೊಂಡಂತ ರೈತರು ಸದ್ಯ ಮುಂಗಾರು ಹಂಗಾಮಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಇನ್ನೇನು ಖರೀದಿ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಬೆಲೆ ಏರಿಕೆಯ ಶಾಕ್ ನೀಡಿದ್ದು, ಈ ಒಂದು ರೈತರು ಕೂಡ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಮಾಡಿಕೊಂಡಂತ ರೈತರಿಗೆ ದುಬಾರಿ ದುನಿಯಾದಲ್ಲಿ ಈ ಒಂದು ಬೆಲೆ ಏರಿಕೆಯ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಕೂಡ ಶಾಕ್ ನೀಡಿದ್ದು, ಸದ್ಯ ಇವೆಲ್ಲವುಗಳನ್ನು ಮುಂದಿಟ್ಟುಕೊಂಡಿರುವಂತಹ ರೈತರು ದೊಡ್ಡ ಪ್ರಮಾಣದಲ್ಲಿ ರೈತರ ಒಂದು ನೆರವಿಗೆ ರೈತ ಮುಖಂಡರು, ರೈತನ ಸಂಘಟನೆಗಳು ಕೂಡ ನೆರವಿಗೆ ನಿಂತಿದ್ದು, ಈ ಕೂಡಲೇ ಬೆಲೆ ಏರಿಕೆ ಮಾಡಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಬೇಕು. ಇಲ್ಲವಾದ